ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ವಿಡಿಯೋ 2. ಯಾವುದು? ಗಾದೆ ಮಾತು ವಿಸ್ತರಣೆ. ಅದರಲ್ಲಿ 2ನೇ ನಂಬರ್ ಗಾದೆ ಯಾವುದು? ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ. ಇದು ಕನ್ನಡದಲ್ಲಿ ಅರ್ಥ ಅಂದರೆ ವಿಸ್ತರಣೆ. ಇವತ್ತಿನ ದಿನ ನೋಡೋಣ. ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಪೇಜ್ 1. ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಯಾವುದೇ ಕೆಲಸದಲ್ಲಾದರೂ ಯಶಸ್ಸು ಗಳಿಸಬೇಕಾದರೆ ಕಷ್ಟಪಡಬೇಕು, ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗಿಲ್ಲ ಎಂಬುದನ್ನು ತಿಳಿಸುತ್ತದೆ. ಒಬ್ಬ ಕುಂಬಾರನು ಮಡಿಕೆಗಳನ್ನು ಮಾಡಲು ಕೆರೆಯಿಂದ ಮಣ್ಣು ಹೊತ್ತು ತಂದು ಅದರಲ್ಲಿ ಕಲ್ಲು ಕಸ ಕಡ್ಡಿಗಳನ್ನು ತೆಗೆದು ಮಣ್ಣನ್ನು ತುಳಿದು ಹದ ಮಾಡಿ ತಿಗರಿಗೆ ಹಾಕಿ ತಿರುಗಿಸಿ ಮಡಿಕೆಯ ಆಕಾರವನ್ನು ನೀಡಿ ಅದನ್ನು ತಟ್ಟಿ ಸರಿಪಡಿಸಿ ಬೇಯಿಸಿ ಹೀಗೆ ಬಹಳಷ್ಟು ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ. ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಯಾವುದೇ ಕಟ್ಟಡ ನಿರ್ಮಾಣ ಮಾಡಲು ಒಂದು ಒಳ್ಳೆಯ ಸಂಸ್ಥೆಯನ್ನು ಸ್ಥಾಪಿಸಲು ಬಹಳ ಶ್ರಮ ಬೇಕು, ಆದರೆ ಹಾಳು ಮಾಡುವುದಕ್ಕೆ ಕಷ್ಟಪಡಬೇಕಿಲ್ಲ. ಹಾಗೆಯೇ ನಾವು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು, ಒಳ್ಳೆಯ ಹೆಸರು ಸಂಪಾದಿಸಲು ಬಹಳ ಶ್ರಮಿಸಬೇಕು, ಆದರೆ ಅದನ್ನು ಹಾಳು ಮಾಡಿಕೊಳ್ಳಲು ಕ್ಷಣಕಾಲ ಸಾಕು. ಆದ್ದರಿಂದ ನಾವು ಏನನ್ನಾದರೂ ಹಾಳು ಮಾಡುವ ಮೊದಲು ಅದರ ಹಿಂದಿರುವ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಈ ಗಾದೆಯ ಆಶಯವಾಗಿದೆ. ತಿಳಿತಲ್ವಾ? ಸೊ ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂದರೆ ನೀವು ಯಾವುದೇ ಒಂದು ದಗದ ತಗೊಳ್ಳಿ, ಅಂದರೆ ಇವಾಗ ನಿಮಗೆ ಮಾರ್ಕ್ಸ್ ಒಳ್ಳೆಯದು ಬರಬೇಕಂದ್ರೆ ಕಷ್ಟ ಜಾಸ್ತಿ ಪಡಬೇಕು, ಅಂದರೆ ಡೈಲಿ ಅಭ್ಯಾಸ ಮಾಡಬೇಕು, ಒಂದು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಓದಬೇಕು, ಆಮೇಲೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅಂದರೆ ಅದು ಕಟ್ಟುವುದು ಕಠಿಣ, ಅಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಪಡಿಬೇಕಾದ್ರೆ ಶ್ರಮ ಪಡಬೇಕು. ಅದೇ ರೀತಿ ನೀವು ಕೆಡುವುದು ಸುಲಭ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಟಡಿನೇ ಮಾಡಲಿಲ್ಲ, ಆಯಿತಾ, ಅದಾದಮೇಲೆ ಆರಾಮಾಗಿ ಫೇಲ್ ಆಗ್ತೀರಾ. ಸೊ ಅದಕ್ಕೆ ಅದು ಸುಲಭ. ನೀವು ಸ್ಟಡಿನೇ ಮಾಡೋದಿಲ್ಲ ಅಂದರೆ ಅದು ಸುಲಭ. ಆದರೆ ಸ್ಟಡಿ ಮಾಡಿ ಒಳ್ಳೆಯ ಮಾರ್ಕ್ಸ್ ಪಡಬೇಕಂದ್ರೆ ಅದು ಕಟ್ಟುವುದು ಕಠಿಣ ಹೋಗುತ್ತೆ. ಒಂದು ಸ್ವಲ್ಪ ಶ್ರಮಪಟ್ಟು ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಲು ಕಠಿಣ ಹೋಗುತ್ತದೆ. ಸೊ ಅದೇ ಈ ಒಂದು ಗಾದೆಯ ಉದ್ದೇಶ ಅಥವಾ ಅರ್ಥ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು, ಅದೇ ರೀತಿ ಗಣಿತ ಪ್ರಶ್ನೋತ್ತರಗಳು, ಪಠ್ಯೋತ್ತರ ಪ್ರಶ್ನೋತ್ತರಗಳು ಇರಬಹುದು, ವಿಜ್ಞಾನ ಪ್ರಶ್ನೋತ್ತರಗಳು ಅಥವಾ ಪಠ್ಯೋತ್ತರ ಪ್ರಶ್ನೋತ್ತರಗಳು ಕೂಡ ಇರಬಹುದು. 4ನೇದು ಕನ್ನಡ ಪ್ರಶ್ನೋತ್ತರಗಳು, ಅದಾದಮೇಲೆ ರೇಂಬೋ ಪ್ರಶ್ನೋತ್ತರಗಳು, EVS ಪ್ರಶ್ನೋತ್ತರಗಳು, ಅದೇ ರೀತಿ ಕ್ವಿಜ್, ಅದಾದಮೇಲೆ ಇನ್ನು ಮುಂದೆ ಗಾದೆ ಮಾತುಗಳಿರ್ಬೋದು, ಪ್ರಬಂಧಗಳಿರ್ಬೋದು, ಎಲ್ಲ ವಿಡಿಯೋಗಳನ್ನು ನಾವು ಇನ್ನು ಮುಂದೆ ಹಾಕುತ್ತೇವೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.